ಒಂದ್ಸಲ ನೀವೇ ಯೋಚನೆ ಮಾಡಿ ನೋಡಿ, ಸುತ್ತ ದೊಡ್ಡ ಖಾಲಿ ಜಾಗ, ಮಧ್ಯದಲ್ಲಿ ನಿಮ್ಮ ಮನೆ ಇರುತ್ತೆ, ಆದ್ರೆ ಆಕಾಶದಲ್ಲಿ ಓಡಾಡ್ತಿರುವಂತ ಒಂದು ಜೀವಿ ಈ ಜಾಗನ ನರಕ ಮಾಡ್ಬಿಟ್ರೆ ಹೇಗಿರುತ್ತೆ? ಹೌದು, ಅಂತದ್ದೇ ಒಂದು ಮಿಸ್ಟರಿ ಹಾರರ್ ಮೂವಿನೇ ನಾವ್ ಇವತ್ತು ನೋಡ್ತಿರೋದು. ಈ ತರ ಒಂದು ವಿಚಿತ್ರವಾಗಿರುವಂತ ಮೂವಿನ ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು. ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಏನು ಅಂತ ಈ ಮೂವಿ ನಮ್ಗೆ ತೋರಿಸ್ಕೊಡುತ್ತೆ. ಅಂದಂಗೆ ಈ ಮೂವಿ ಹೆಸರು ನೋಪ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಈ ಕತೆ ಶುರುವಾದಾಗ ಒಂದು ಟಿವಿ ಸೀರಿಯಲ್ ನ ಶೂಟಿಂಗ್ ಮಾಡ್ತಿರ್ತಾರೆ. ಇದೇ ಸೀರಿಯಲ್ ನಲ್ಲಿ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿರೋಂತ ರಿಕ್ಕಿ ಅನ್ನೋ ಒಬ್ಬ ಹುಡುಗನ್ನ ನಮ್ಗೆ ತೋರಿಸ್ತಾರೆ. ಆಕ್ಚುಲಿ ಈ ಸೀರಿಯಲ್ ನ ಮೇನ್ ಕ್ಯಾರೆಕ್ಟರ್ ಬಂದು ಗಾಡಿ ಅನ್ನೋ ಒಂದು ಚಿಂಪಾಂಜಿ. ಹೀಗೆ ಇವರು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಒಂದು ಬಲೂನ್ ಬ್ಲಾಸ್ಟ್ ಆಗಿದ್ರಿಂದ ಗಾಡಿ ಅದರ ತಾಳ್ಮೆನ ಕಳ್ಕೊಂಡು ವೈಲೆಂಟ್ ಆಗಿ ತುಂಬಾ ಜನರಿಗೆ ಹೊಡೆದು ಸಾಯಿಸ್ಬಿಡುತ್ತೆ. ಆದ್ರೆ ರಿಕ್ಕಿ ಮಾತ್ರ ಹೆದರ್ಕೊಂಡು ಒಂದು ಟೇಬಲ್ ನ ಕೆಳಗಡೆ ಕುಂತಿರ್ತಾನೆ. ನಂತರ ಗಾಡಿ ನಾರ್ಮಲ್ ಆದ್ಮೇಲೆ ರಿಕ್ಕಿನ ನೋಡಿ ಮಾತಾಡ್ಸೋದಕ್ಕೆ ಅಂತ ಹತ್ರ ಬಂದಾಗ ಒಬ್ಬ ವ್ಯಕ್ತಿ ಬಂದು ಅದಕ್ಕೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ತುಂಬಾ ವರ್ಷಗಳ ಕಾಲ ಮುಂದಕ್ಕೆ ಬರುತ್ತೆ. ಇಲ್ಲಿ ನಮ್ಗೆ ಒಂದು ಕುದುರೆಯ ಫಾರ್ಮ್ ಅನ್ನ ತೋರಿಸ್ತಾರೆ. ಹಾಗೆ ಕುದುರೆ ಫಾರ್ಮ್ ನ ಓನರ್ ನ ಮಗನ ಹೆಸರು ಓಜಿ ಅಂತ. ಓಜಿ ಹಾಗೆ ಇವನ ತಂದೆ ಇವರ ಫಾರ್ಮ್ ನಲ್ಲಿರುವಂತ ಕುದುರೆಗಳನ್ನ ಫಿಲ್ಮ್ ಶೂಟಿಂಗ್ ಅಂತ ಕೊಡ್ತಾರೆ. ಹೀಗೆ ಇವರು ಕುದುರೆಗಳಿಗೆ ಟ್ರೈನಿಂಗ್ ಅನ್ನ ಕೊಡ್ತಿರ್ಬೇಕಾದ್ರೆ ಆಕಾಶದಿಂದ ಒಂದಷ್ಟು ವಸ್ತುಗಳು ತುಂಬಾ ಫೋರ್ಸ್ ಆಗಿ ಕೆಳಗಡೆ ಬೀಳ್ತವೆ. ಅದರಲ್ಲಿ ಒಂದು ಕಾಯಿನ್ ಓಜಿ ತಂದೆಯ ತಲೆಗೆ ತುಂಬಾ ಫೋರ್ಸ್ ಆಗಿ ಬಂದು ಬಿದ್ದಿರುತ್ತೆ. ಇದರಿಂದ ತುಂಬಾ ರಕ್ತ ಹೋಗಿ ಇವನ ತಂದೆ ಸತ್ತೋಗ್ತಾರೆ. ಡಾಕ್ಟರ್ಗಳು ಇವನಿಗೆ ಹೇಳಿರ್ತಾರೆ, ಆಕಾಶದಲ್ಲಿ ಪ್ಲೇನ್ ಹೋಗ್ತಿರ್ಬೇಕಾದ್ರೆ ಒಂದಷ್ಟು ವಸ್ತುಗಳು ಕೆಳಗಡೆ ಬಿದ್ದಿರಬಹುದು, ಅದರಲ್ಲಿ ಒಂದು ಕಾಯಿನ್ ನಿಮ್ಮ ತಂದೆಯ ತಲೆಗೆ ಬಿದ್ದು ಹೀಗಾಗಿರ್ಬೋದು ಅಂತ. ಓಜಿನು ಕೂಡ ಅದನ್ನ ನಂಬ್ಕೋಬಿಡ್ತಾನೆ. ಮುಂದಿನ ಸೀನ್ ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನ ಶೂಟಿಂಗ್ ಗೋಸ್ಕರ ಓಜಿ ಅವನ ಫಾರ್ಮ್ ನಲ್ಲಿರುವಂತ ಒಂದು ಕುದುರೆನ ಕರ್ಕೊಂಡ್ ಬಂದಿರ್ತಾನೆ. ಅದೇ ಸಮಯಕ್ಕೆ ಓಜಿ ತಂಗಿ ಆಗಿರುವಂತ ಎಮರಾಲ್ಡ್ ಬಂದು ಎಲ್ಲರಿಗೂ ಹೇಳ್ತಾಳೆ, ಈ ತರ ಕುದುರೆಗಳನ್ನ ಶೂಟಿಂಗ್ ಗೆ ಡೆಲಿವರಿ ಮಾಡುವಂತ ಕೆಲ್ಸನ ಮೊದ್ಲು ನಮ್ಮ ತಾತ ಮಾಡ್ತಿದ್ರು, ನಮ್ಮ ತಾತನಿಂದ ನಮ್ಮ ತಂದೆ, ಈಗ ಅವರ ಕೆಲ್ಸನ ನಾವು ಮುಂದುವರ್ಸ್ಕೊಂಡು ಹೋಗ್ತಿದೀವಿ ಅಂತ. ಸರಿ ಅಂತ ಎಲ್ಲರೂ ಶೂಟಿಂಗ್ ಮಾಡೋದಕ್ಕೇನೋ ರೆಡಿ ಆಗ್ತಾರೆ. ಆದ್ರೆ ಓಜಿ ತಂದಿರುವಂತ ಕುದುರೆ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಿರುತ್ತೆ. ಇದರಿಂದ ಶೂಟಿಂಗ್ ನಲ್ಲಿ ಇದ್ದಂತ ಜನರು ಹೆದರ್ಕೊಂಡು ಓಜಿ ಹಾಗೆ ಅವನ ಕುದುರೆನ ಶೂಟಿಂಗ್ ಇಂದ ತೆಗ್ದಾಕ್ಬಿಡ್ತಾರೆ. ಆದ್ರೆ ಈಗ ಓಜಿಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇರುತ್ತೆ. ಇವರ ಕುದುರೆಗಳನ್ನ ಶೂಟಿಂಗು ಕೂಡ ಯಾರು ಕೇಳ್ತಿಲ್ಲ. ಅದಕ್ಕೆ ಇವ್ರ ಹತ್ರ ಇರುವಂತ ಸ್ವಲ್ಪ ಕುದುರೆಗಳನ್ನ ಮಾರ್ಬೇಕು ಅಂತ ಡಿಸೈಡ್ ಮಾಡಿ ಒಂದು ಥೀಮ್ ಪಾರ್ಕ್ ಗೆ ಬರ್ತಾರೆ. ಈ ಜಾಗಕ್ಕೆ ಬರುವಂತ ಜನರನ್ನ ಎಂಟರ್ಟೈನ್ ಮಾಡುವಂತ ಕೆಲಸನ ಈ ಥೀಮ್ ಪಾರ್ಕ್ ನವರು ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ಬಾವಿ ತರ ಇರುವಂತ ಜಾಗದಲ್ಲಿ ಕ್ಯಾಮ್ರಾ ಇರೋದನ್ನ ಎಮರಾಲ್ಡ್ ನೋಡ್ತಾಳೆ. ಈ ಪಾರ್ಕ್ ನ ಓನರ್ ನ ಹೆಸರು ರಿಕ್ಕಿ ಅಂತ. ಈ ರಿಕ್ಕಿ ಬೇರೆ ಯಾರು ಅಲ್ಲ, ಮೂವಿಯ ಮೊದಲಲ್ಲಿ ನಮ್ಗೆ ತೋರಿಸಿದ್ರಲ್ಲ, ಶೂಟಿಂಗ್ ನಡೀತಿರ್ಬೇಕಾದ್ರೆ ಒಂದು ಚಿಂಪಾಂಜಿ ವೈಲೆಂಟ್ ಆಗಿ ತುಂಬಾ ಜನರನ್ನ ಸಾಯಿಸಿದ್ದು, ಅದರಲ್ಲಿ ರಿಕ್ಕಿ ಅನ್ನೋ ಒಬ್ಬ ಸಣ್ಣ ಹುಡುಗ ಮಾತ್ರ ಸರ್ವೈವ್ ಆಗಿದ್ದಾನ. ಅದೇ ಚಿಕ್ಕ ಹುಡುಗ ಈ ರಿಕ್ಕಿ. ಓಜಿ ಇವನಿಗೆ ಒಂದಷ್ಟು ಕುದುರೆಗಳನ್ನ ಮಾರೋದಕ್ಕೆ ಅಂತ ಬಂದಿರ್ತಾನೆ. ಹೀಗೆ ಇವರು ಬಿಸ್ನೆಸ್ ಅನ್ನ ಮಾತಾಡ್ತಿರ್ಬೇಕಾದ್ರೆ ರಿಕ್ಕಿ ಇವ್ರಿಗೂ ಕೂಡ ಹೇಳ್ತಾನೆ ಹೇಗೆ ಇವನು ಚಿಕ್ಕ ವಯಸ್ಸಿನಲ್ಲಿ ಚಿಂಪಾಂಜಿಯಿಂದ ಸರ್ವೈವ್ ಆಗಿದ್ದ ಅಂತ. ಕುದುರೆ ಎಲ್ಲ ಸೇಲ್ ಮಾಡಿದ್ಮೇಲೆ ಇವರಿಬ್ರು ಮತ್ತೆ ಮನೆಗೆ ಬರ್ತಾರೆ. ಆಕ್ಚುಲಿ ಓಜಿ ಹಾಗೆ ಅವನ ತಂಗಿ ಆಗಿರುವಂತ ಎಮರಾಲ್ಡ್ ಇಬ್ರು ಕೂಡ ಬೇರೆ ಬೇರೆ ಮನೇಲಿ ಇರ್ತಾರೆ. ಆದ್ರೆ ಎಮರಾಲ್ಡ್ ಇವತ್ತು ಇವನ ಅಣ್ಣನ ಜೊತೆನೆ ಉಳ್ಕೋಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಹೀಗೆ ಇವರಿಬ್ರು ತುಂಬಾ ದಿನ ಆದ್ಮೇಲೆ ಮಾತಾಡ್ತಿರೋದ್ರಿಂದ ಚಿಕ್ಕ ವಯಸ್ಸಿನಲ್ಲಿ ಇವರಿಬ್ರು ಒಟ್ಟಿಗೆ ಕಳೆದಿದ್ದಂತ ಕ್ಷಣಗಳ ಬಗ್ಗೆ ಮಾತಾಡ್ತಿರ್ತಾರೆ. ಸರಿ ಅಂತ ಹೇಳಿ ಓಜಿ ಹೊರಗಡೆ ಇದ್ದಂತೆ ಇವನ ಕುದುರೆನ ಒಳಗಡೆ ಕಟ್ಟಾಕೋದಕ್ಕೆ ಅಂತ ಬಂದಾಗ ತುಂಬಾ ವಿಚಿತ್ರವಾಗಿರುವಂತ ಶಬ್ದ ಇವನಿಗೆ ಕೇಳಿಸುತ್ತೆ. ಆ ಶಬ್ದದಿಂದ ಹೆದರ್ಕೊಂಡು ಇವನ ಕುದುರೆನು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಬೇರೆ ಕಡೆಗೆ ಹೊರಟೋಗುತ್ತೆ. ಆದ್ರಿಂದ ಇವನು ಕೂಡ ಇವನ ಕುದುರೆನ ಹುಡ್ಕೊಂಡು ಒಂದು ಸಣ್ಣ ಕಾರ್ನಲ್ಲಿ ಒಂದು ಜಾಗಕ್ಕೆ ಬಂದು ತಲುಪ್ತಾನೆ. ಅದೇ ಸಮಯಕ್ಕೆ ಇವನು ಆಕಾಶದಲ್ಲಿ ನೋಟಿಸ್ ಮಾಡ್ತಾನೆ, ಯಾವುದೋ ಒಂದು ವಿಶಾಲವಾಗಿರುವಂತ ವಸ್ತು ಆಕಾಶದಲ್ಲಿ ಓಡಾಡ್ತಿರ್ಬೇಕಾದ್ರೆ ಆ ವಸ್ತು ಓಡಾಡ್ತಿರುವಂತ ಜಾಗದ ಕೆಳಗಡೆ ಎಲೆಕ್ಟ್ರಿಸಿಟಿ ವರ್ಕ್ ಆಗೋದಕ್ಕೆ ಸ್ಟಾಪ್ ಮಾಡ್ತಿರುತ್ತೆ. ಮತ್ತೆ ಸೌಂಡ್ ಬಂತು ಅಂತ ಇವನು ಹಿಂದೆ ತಿರುಗಿ ನೋಡಿದ್ರೆ ಏಲಿಯನ್ಸ್ ಗಳ ಸ್ಪೇಸ್ ಶಿಪ್ UFO ಹೋಗೋದನ್ನ ಇವನು ನೋಡ್ತಾನೆ. ಇದೇ ಗಾಬರಿಲಿ ಇವನು ಮನೆಗೆ ಬಂದು ಈ ವಿಷಯನ ಇವನ ತಂಗಿಗೂ ಕೂಡ ಹೇಳ್ತಾನೆ. ಆಗ ಇವಳು ಕೂಡ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾಳೆ, ನಾವೇನಾದ್ರೂ ಆ UFO ಓಡಾಡ್ತಿರೋದನ್ನ ಫೋಟೋ ಅಥವಾ ವಿಡಿಯೋ ತೆಗೆದ್ರೆ ಅದನ್ನ ಇಂಟರ್ನೆಟ್ ನಲ್ಲಿ ಹಾಕಿ ತುಂಬಾನೇ ದುಡ್ಡನ್ನ ಸಂಪಾದನೆ ಮಾಡಬಹುದು. ಹಾಗೆ ನಾವು ಅದನ್ನ ನ್ಯೂಸ್ ಚಾನಲ್ ಅವ್ರಿಗೂ ಕೊಡಬಹುದು, ಅವರು ಕೂಡ ನಮ್ಗೆ ದುಡ್ಡು ಕೊಡ್ತಾರೆ ಅಂತ. ಅದಕ್ಕೆ ಓಜಿನು ಕೂಡ ಸರಿ ಅಂತ ಹೇಳಿ ಒಪ್ಕೋತಾನೆ. ಆದ್ರಿಂದ ಇವರು ಮಾರನೇ ದಿನನೇ ಶಾಪ್ಗೆ ಬಂದು ಸೆಕ್ಯೂರಿಟಿ ಕ್ಯಾಮ್ರಾಗಳನ್ನ ಪರ್ಚೇಸ್ ಮಾಡ್ತಾರೆ. ಹೇಗಾದ್ರೂ ಮಾಡಿ UFO ವಿಡಿಯೋನ ಮಾಡ್ಲೇಬೇಕು ಅಂತ. ಹಾಗೆ ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿಸೋದಕ್ಕೆ ಏಂಜಲ್ಸ್ ಅನ್ನೋ ಒಬ್ಬ ಟೆಕ್ನಿಷಿಯನ್ ಕೂಡ ಕರ್ಕೊಂಡ್ ಬರ್ತಾರೆ. ಇನ್ಸ್ಟಾಲ್ ಆದ್ಮೇಲೆ ಕ್ಯಾಮ್ರಾಗಳನ್ನೆಲ್ಲ ಮೇಲೆ ತಿರ್ಗಿಸೋದಕ್ಕೆ ಓಜೆ ಹೇಳ್ತಾನೆ. ಇದರಿಂದ ಟೆಕ್ನಿಷಿಯನ್ ಆಗಿರುವಂತ ಏಂಜಲ್ಸ್ಗೆ ಇವ್ರ ಮೇಲೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಕ್ಯಾಮ್ರಾಗಳನ್ನ ಯಾಕೆ ಮೇಲೆ
ಆಕಾಶದ ಕಡೆಗೆ ತಿರುಗಿಸಿದ್ದಾರೆ ಅಂತ. ಅದೇ ಸಮಯಕ್ಕೆ ಇವರಿದ್ದಂತ ಜಾಕೆ ರಿಕ್ಕಿ ಕೂಡ ಬಂದು ನಂದೊಂದು ಶೋ ಇದೆ, ಅದಕ್ಕೆ ನೀವು ಬರ್ಬೇಕು ಅಂತ ಇನ್ವೈಟ್ ಮಾಡಿ ಹೋಗ್ತಾನೆ. ಈಗ ಏಂಜಲ್ಸ್ಗೆ ಇವ್ರ ಮೇಲೆ ಡೌಟ್ ಬಂದಿರುತ್ತಲ್ಲ, ಆದ್ರಿಂದ ಎಲ್ಲಾ ಕ್ಯಾಮೆರಾಗಳ ಆಕ್ಸೆಸ್ ಅನ್ನ ಇವನ ಹತ್ರನು ಕೂಡ ಇಟ್ಕೊಂಡಿರ್ತಾನೆ. ನಂತರ ರಾತ್ರಿ ಆಗುತ್ತೆ. ಓಜೆ ಫಾರ್ಮ್ ನಲ್ಲೆಲ್ಲ ಓಡಾಡ್ತಿರ್ಬೇಕಾದ್ರೆ ಇವನ ಸುತ್ತಮುತ್ತ ಏಲಿಯನ್ಸ್ ಗಳಿರೋದನ್ನ ಗಮನಿಸ್ತಾನೆ. ಆದ್ರಿಂದ ಇವನು ತುಂಬಾ ಹೆದರ್ಕೊಂಡೆ ಅವುಗಳ ಮೇಲೆ ಅಟ್ಯಾಕ್ ಮಾಡಿದಾಗ್ಲೇ ಇವನಿಗೆ ಗೊತ್ತಾಗೋದು ಅವರು ನಿಜವಾದ ಏಲಿಯನ್ಸ್ ಗಳಲ್ಲ, ಇವನ್ ಜೊತೆ ಮಕ್ಕಳು ಆಟ ಆಡ್ತಿರೋದು ಅಂತ. ಸರಿ ಅಂತ ಇವನು ನಿಟ್ಟಿಸಿರು ಬಿಟ್ಟು ಹೊರಗಡೆ ಇದ್ದಂತ ಕುದುರೆನ ಒಳಗಡೆ ಕರ್ಕೊಂಡ್ ಬರೋದಕ್ಕೆ ಹೋಗ್ತಿರ್ತಾನೆ. ಈ ಕಡೆ ಎಮರಾಲ್ಡ್ ನೋಡ್ತಾಳೆ, ಮನೆ ಮೇಲೆ ಇದ್ದಂತ ಕ್ಯಾಮ್ರಾ ಮೇಲೆ ಒಂದು ಹುಳ ಕುತ್ಕೋಬಿಟ್ಟಿರುತ್ತೆ. ಇದರಿಂದ ಏನು ಕೂಡ ಸರಿಯಾಗಿ ರೆಕಾರ್ಡ್ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಏಂಜಲ್ಸ್ ಇವನಿಗೆ ಕಾಲ್ ಮಾಡಿ ಹೇಳ್ತಾನೆ ಎರಡನೇ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಂತ. ಅಂದ್ರೆ ಎರಡನೇ ಕ್ಯಾಮ್ರಾ ಇರುವಂತ ಜಾಗದಲ್ಲಿ UFO ಇದೆ ಅಂತ. ಯಾಕೆಂತಂದ್ರೆ UFO ಇದ್ದಂತ ಜಾಗದಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ವರ್ಕ್ ಆಗೋದಿಲ್ವಲ್ಲ, ಅದಕ್ಕೆ. ಈ ಕಡೆ ಓಜೆ ಹತ್ರ ಇದ್ದಂತ ಕುದುರೆನು ಕೂಡ ಕಿತ್ಕೊಂಡು ಓಡೊಂಟೋಗುತ್ತೆ. ಯಾಕೆಂತಂದ್ರೆ ಇವನ ಮುಂದೆ ಇರುವಂತ ಒಂದು ಮೋಡದ ಒಳಗಡೆ ಆ UFO ಇರುತ್ತೆ. ಎಮರಾಲ್ಡ್ಗೂ ಕೂಡ ಗೊತ್ತಾಗುತ್ತೆ ಮೋಡದ ಒಳಗಡೆ ಆ UFO ಇದೆ ಅಂತ. ಆಗ ಅದು ಸಡನ್ ಆಗಿ ಓಜೆನ ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಇವನು ಕೂಡ ತುಂಬಾ ಸ್ಪೀಡ್ ಆಗಿ ಓಡ್ ಬಂದು ಫಾರ್ಮ್ ಒಳಗಡೆ ಬಚ್ಚಿಟ್ಕೊಬಿಡ್ತಾನೆ. ಈ ಕಡೆ ಎಮರಾಲ್ಡ್ ನೋಡ್ತಾಳೆ, ಮನೇಲಿದ್ದಂತ ಲೈಟ್ ಗಳೆಲ್ಲ ಫ್ಲಿಕ್ಕರ್ ಆಗೋದಕ್ಕೆ ಶುರು ಆಗುತ್ತೆ. ಅಂದ್ರೆ ಮನೆ ಮೇಲೆನೆ ಆ UFO ಇದೆ ಅಂತ. ಆದ್ರಿಂದ ಅದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ಲಿ ಅಂತ ಎಮರಾಲ್ಡ್ ಬಂದು ಕ್ಯಾಮ್ರಾದ ಮೇಲಿರುವಂತ ಹುಳನ ಓಡಿಸೋದಕ್ಕೆ ನೋಡ್ತಿರ್ತಾಳೆ. ಈ ಕಡೆ ಓಜೆ ಆಕಾಶನ ನೋಡ್ತಿರ್ಬೇಕಾದ್ರೆ UFO ಬಂದು ಇವನ ಒಂದು ಕುದುರೆನ ಎತ್ಕೊಂಡು ಹೊಟ್ಟೋಗುತ್ತೆ. ಇದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅಂತ ಇವರು ಬಂದು ನೋಡಿದ್ರೆ ಆ ಹುಳ ಕ್ಯಾಮ್ರಾದ ಮೇಲೆ ಇದ್ದಿದ್ರಿಂದ ಏನು ಕೂಡ ರೆಕಾರ್ಡ್ ಆಗಿರೋದಿಲ್ಲ. ಇದರಿಂದ ಇವರಿಬ್ರು ತುಂಬಾನೇ ಡಿಸಪಾಯಿಂಟ್ ಆಗೋಗ್ತಾರೆ. ಯಾಕೆಂತಂದ್ರೆ ಒಂದು ಕುದುರೆನು ಕೂಡ ಇವರು ಕಳ್ಕೊಂಡಿರ್ತಾರೆ. ಓಜಿ ಮಲಗಿರ್ಬೇಕಾದ್ರೆ ಇವನ ತಂದೆಯ ಜೊತೆ ಕಳೆದಿದ್ದಂತ ಕ್ಷಣಗಳು ನೆನಪಾಗ್ತಿರ್ತವೆ. ನಂತರ ಎಮರಾಲ್ಡ್ ಹಾಗೆ ಓಜಿ ವೈಲ್ಡ್ ಫೋಟೋಗ್ರಾಫರ್ ಆಗಿರುವಂತ ಆಂಟ್ಲರ್ ಅನ್ನೋ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ಹೇಳ್ತಾರೆ, ನಿನ್ಗೆ ನಮ್ಮ ಹತ್ರ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ, ನಮಗೋಸ್ಕರ ಒಂದು ವಿಡಿಯೋನ ನೀನು ಶೂಟ್ ಮಾಡ್ಕೊಡ್ಬೇಕು. ಆದ್ರೆ ಬೇರೆಯವರು ನಿಮ್ಗೆ ಕೊಡೋಷ್ಟು ದುಡ್ಡನ್ನ ಸದ್ಯಕ್ಕೆ ನಮ್ ಕೈಲಿ ಕೊಡೋದಕ್ಕೆ ಆಗೋದಿಲ್ಲ ಅಂತ. ಫುಲ್ ಪೇಮೆಂಟ್ ಸಿಗೋದಿಲ್ಲ ಅಂತ ಗೊತ್ತಾಗ್ತಿದ್ದಂಗೆನೆ ಆಂಟ್ಲರ್ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಏನಕ್ಕೆ ಇವರು ಆ ವೈಲ್ಡ್ ಫೋಟೋಗ್ರಾಫರ್ ನ ಕಾಂಟ್ಯಾಕ್ಟ್ ಮಾಡಿದ್ದು ಅಂತಂದ್ರೆ CCTVಲಿ ಆ UFO ನ ಕ್ಯಾಪ್ಚರ್ ಮಾಡೋದಕ್ಕಾಗ್ಲಿಲ್ಲ. ಈ ತರ ಒಬ್ಬ ಕ್ಯಾಮ್ರಾಮನ್ ಇದ್ರೆ ಅದರ ವಿಡಿಯೋನ ಶೂಟ್ ಮಾಡಬಹುದು ಅಂತ. ಅದೇ ಸಮಯಕ್ಕೆ ಏಂಜಲ್ ಇವ್ರ ಮನೆ ಹತ್ರ ಬಂದು ತುಂಬಾ ಗಾಬರಿಯಿಂದ ಇವರ ಮನೆ ಮುಂದೆ ಇರುವಂತ ಆಕಾಶನ ನೋಡ್ತಿರ್ತಾನೆ. ಏನಾಯ್ತು ಅಂತ ಇವರು ಕೇಳಿದಾಗ ಆಕಾಶದ CCTV ಫುಟೇಜ್ ಅನ್ನ ತೋರಿಸ್ತಾನೆ. ಆಗ ನಮ್ಗೆ ಹಾಗೆ ಇವರೆಲ್ಲರಿಗೂ ಗೊತ್ತಾಗೋದು ಒಂದು ಮೋಡ ಮಾತ್ರ ಅಲುಗಾಡ್ದೆ ಒಂದೇ ಜಾಗದಲ್ಲಿ ನೆನ್ನೆಯಿಂದ ನಿಂತಿದೆ ಅಂತ. ಅಂದ್ರೆ ಆ UFO ಮೋಡದ ಒಳಗಡೆನೆ ಇದೆ ಅಂತ ಇವರಿಗೆ ಕನ್ಫರ್ಮ್ ಆಗೋಗುತ್ತೆ. ಆಗ ಓಜಿ ಹೇಳ್ತಾನೆ, ನೀವು ಈಗ ನೋಡ್ತಿದ್ದೀರಾ, ನಾನು 6 ತಿಂಗಳಿಂದಾನು ಗಮನಿಸ್ತಿದ್ದೀನಿ ಆ ಮೋಡ ಅದೇ ಜಾಗದಲ್ಲಿ ಇದೆ ಅಂತ. ಆಗ ಅದು ಏನು ಅಂತ ಇವನಿಗೆ ಗೊತ್ತಾಗಿರೋದಿಲ್ಲ. ಈಗ ಇವನಿಗೆ ಎಲ್ಲಾನು ಅರ್ಥ ಆಗ್ತಿರುತ್ತೆ. ಈ ಕಡೆ ರಿಕ್ಕಿ ನೆನ್ಸ್ಕೊತಿರ್ತಾನೆ, ಹೇಗೆ ಇವನು ಚಿಕ್ಕವನಿರ್ಬೇಕಾದ್ರೆ ಚಿಂಪಾಂಜಿ ಅಟ್ಯಾಕ್ ಮಾಡಿದಾಗ ಇವನು ಸರ್ವೈವ್ ಆಗಿದ್ದ ಅಂತ. ಈ ಕಡೆ ಏಂಜಲ್ ಮಳೆ ಬರೋ ರೀತಿ ಆಗ್ತಿರೋದ್ರಿಂದ ಕ್ಯಾಮ್ರಾ ಸೇಫ್ ಆಗಿರ್ಲಿ ಅಂತ ಕ್ಯಾಮ್ರಾ ಮೇಲೆ ಕವರ್ ಆಗ್ತಿರ್ತಾನೆ. ಅದೇ ಸಮಯಕ್ಕೆ ಓಜಿಗೆ ಒಂದು ಇನ್ವಿಟೇಷನ್ ಕಾಣಿಸುತ್ತೆ. ಇವರು ಕ್ಯಾಮ್ರಾಗಳನ್ನ ಇನ್ಸ್ಟಾಲೇಷನ್ ಮಾಡ್ತಿರ್ಬೇಕಾದ್ರೆ ರಿಕ್ಕಿ ಬಂದು ಇನ್ವೈಟ್ ಮಾಡಿದ್ನಲ್ಲ, ನಂದೊಂದು ಶೋ ಇದೆ ಅದಕ್ಕೆ ನೀವು ಬರ್ಬೇಕು ಅಂತ. ಅದೇ ಶೋನ ಇನ್ವಿಟೇಷನ್ ಇದು. ಓಜಿ ಕುದುರೆ ಬೇರೆ ಅವನಿಗೆ ಮಾರ್ಬಿಟ್ಟಿರ್ತಾನೆ. ಅವನು ಶೋ ಮಾಡ್ತಿರ್ಬೇಕಾದ್ರೆ UFO ಏನಾದ್ರೂ ಅಟ್ಯಾಕ್ ಮಾಡಿದ್ರೆ ಕುದುರೆಗೆ ಏನಾದ್ರೂ ಆಗ್ಬೋದು ಅಂತ ಇವನು ಮಾರಿರುವಂತಹ ಕುದುರೆನ ವಾಪಸ್ ಇಸ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಾನೆ. ಈ ಕಡೆ ರಿಕ್ಕಿ ಇವನ ಎಂಟರ್ಟೈನ್ಮೆಂಟ್ ಶೋನ ಶುರು ಮಾಡೇ ಬಿಟ್ಟಿರ್ತಾನೆ. ಹೀಗೆ ಇವನು ಆಡಿಯನ್ಸ್ ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇಲ್ಲೇ ನಮ್ಗೆ ಗೊತ್ತಾಗೋಗುತ್ತೆ ಇವತ್ತು ಇವನು ಯಾವ ತರದ ಶೋನ ಮಾಡ್ತಿದ್ದಾನೆ ಅಂತ. ಆಕ್ಚುಲಿ ಆಕಾಶದಲ್ಲಿ ಏಲಿಯನ್ಸ್ ಗಳ UFO ಓಡಾಡ್ತಿರೋದು ಇವನಿಗೂ ಕೂಡ ಗೊತ್ತಾಗೋಗಿರುತ್ತೆ. ಆದ್ರಿಂದ ಇವನು ಆ UFO ನ ಆಡಿಯನ್ಸ್ ಗೆ ತೋರಿಸಿ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಆ UFO ಇಲ್ಲಿಗೆ ಬರೋ ರೀತಿ ಮಾಡೋದಕ್ಕೆ ಇವನು ಓಜಿ ಹತ್ರ ತಗೊಂಡಿರ್ತಾನಲ್ಲ ಕುದುರೆ, ಅದನ್ನ ಯೂಸ್ ಮಾಡ್ಕೊಂಡು ಅದನ್ನ ಇಲ್ಲಿಗೆ ಕರೆಯೋದಕ್ಕೆ ರೆಡಿ ಮಾಡ್ಕೊಂಡಿರ್ತಾನೆ. ಯಾಕೆಂತಂದ್ರೆ ಅದು ಕುದುರೆನ ನೋಡಿ ತಿನ್ನೋದಕ್ಕೆ ಬರುತ್ತೆ ಅಂತ. ಅದೇ ಸಮಯಕ್ಕೆ ಆ UFO ಅಲ್ಲಿಗೆ ಬಂದು ತಲುಪಿಟ್ಟಿರುತ್ತೆ. ಆದ್ರಿಂದ ಇವನು ಆ ಕುದುರೆನ ಹೊರಗಡೆ ಕರೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಕುದುರೆ ಮಾತ್ರ ಹೊರಗಡೆ ಬರ್ತಾನೆ ಇರೋದಿಲ್ಲ. ನೋಡ್ತಾ ನೋಡ್ತಿದ್ದಂಗೆನೆ ಆ UFO ಹತ್ರ ಬಂದು ಸ್ಟೇಡಿಯಂನ ಒಳಗಡೆ ಕುಂತಿದ್ದಂತ ಪ್ರತಿಯೊಬ್ಬರನ್ನ ತನ್ನ ಒಳಗಡೆ ಎಳ್ಕೊಂಡು ನುಂಗೋದಕ್ಕೆ ಶುರು ಮಾಡುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇದು ಯಾವುದೇ ತರದ ಏಲಿಯನ್ ಸ್ಪೇಸ್ಶಿಪ್ ಅಲ್ಲ, ಸ್ಪೇಸ್ಶಿಪ್ ನ ರೂಪದಲ್ಲಿರುವಂತ ಒಂದು ಏಲಿಯನ್ ಇದು. ಇದೆಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತಿನ ನಂತರ ಓಜಿ ರಿಕ್ಕಿಯ ಥೀಮ್ ಪಾರ್ಕ್ ಹತ್ರ ಬರ್ತಾನೆ. ಇವನು ಮಾರಿರುವಂತ ಕುದುರೆನ ವಾಪಸ್ ಇಸ್ಕೊಳ್ಳೋದಕ್ಕೆ. ಅಲ್ಲಿ ಬಂದ್ ನೋಡಿದ್ರೆ ಎಲ್ಲಾನು ಧ್ವಂಸ ಆಗೋಗಿರುತ್ತೆ. ಆದ್ರೆ ಬಾಕ್ಸ್ ನಲ್ಲಿದ್ದಂತೆ ಇವನ ಕುದುರೆ ಮಾತ್ರ ಇನ್ನೂ ಕೂಡ ಅಲ್ಲೇ ಇರುತ್ತೆ. ಆದ್ರಿಂದ ಇವನು ಕುದುರೆನ ಇವನ ಹತ್ರ ಕರೆಯೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ನೋಡ್ತಾನೆ ಇನ್ನು ಕೂಡ ಆಕಾಶದಲ್ಲಿ ಆ ಏಲಿಯನ್ ಓಡಾಡ್ತಿದೆ ಅಂತ. ಇದರಿಂದ ಇವನು ಹೆದರ್ಕೊಂಡೆ ಇವನ ಕುದುರೆನ ವಾಪಸ್ ಕರೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಆ ಏಲಿಯನ್ ಕೂಡ ಬಂದು ಇವನ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ನಂತರ ರಾತ್ರಿ ಆಗಿರುತ್ತೆ. ಇವನಿಗೆ ಎಚ್ಚರ ಆದಾಗ ನೋಡ್ತಾನೆ ಆ ಕುದುರೆ ಇನ್ನೂ ಕೂಡ ಬದುಕೆ ಇರುತ್ತೆ. ಈ ಕಡೆ ಏಂಜಲ್ ಎಮರಾಲ್ಡ್ ಗೆ ಹೇಳಿ ಮನೆಗೆ ಹೋಗ್ತಿರ್ತಾನೆ. ಆದ್ರೆ ಇದ್ದಕ್ಕಿದ್ದಂಗೆನೆ ಇವನು ಹೋಗ್ತಿರುವಂತ ವ್ಯಾನ್ ಸ್ಟಾಪ್ ಆಗೋಗುತ್ತೆ. ಹಾಗೆ ಎಮರಾಲ್ಡ್ ನೋಡ್ತಾಳೆ ಮನೇಲಿರುವಂತ ಲೈಟ್ಸ್ ಗಳೆಲ್ಲ ಆಫ್ ಆಗೋಗುತ್ತೆ. ಏಂಜಲ್ ಕೂಡ ಹೆದರ್ಕೊಂಡು ಮತ್ತೆ ಮನೆ ಒಳಗಡೆ ಬಂದ್ಬಿಟ್ಟಿರ್ತಾನೆ. ಆಗ ಎಮರಾಲ್ಡ್ ಗೆ ನಿಧಾನವಾಗಿ ಅರ್ಥ ಆಗೋಗುತ್ತೆ ಆ ಏಲಿಯನ್ ಇವರ ಮನೆ ಮೇಲೆ ಬಂದು ನಿಂತಿದೆ
ನಿಂತಿದೆ ಅಂತ. ಹಾಗೆ ಅದು ತುಂಬಾ ಭಯಂಕರವಾಗಿರುವಂತ ಸೌಂಡ್ ಗಳನ್ನೆಲ್ಲ ಮಾಡ್ತಿರುತ್ತೆ. ಇವ್ರಿಗಂತೂ ಆ ಸೌಂಡ್ ಅನ್ನ ಕೇಳೋದಕ್ಕೆ ಆಗ್ತಿರೋದಿಲ್ಲ, ಅಷ್ಟು ಭಯಂಕರವಾಗಿರುತ್ತೆ. ಆಗ್ಲೇ ಆ ಏಲಿಯನ್ ಸ್ಟೇಡಿಯಂ ನಲ್ಲಿ ಜನರ ಜೊತೆ ತುಂಬಾ ವಸ್ತುಗಳನ್ನ ತಿಂದಿತ್ತಲ್ಲ, ಅದ್ರಲ್ಲಿ ಡೈಜೆಸ್ಟ್ ಆಗದೆ ಇರುವಂತ ವಸ್ತುಗಳನ್ನೆಲ್ಲ ಇವರ ಮನೆ ಮೇಲೆ ಬೀಳಿಸ್ತಿರುತ್ತೆ. ಇದನ್ನ ನೋಡಿ ನಮಗೆ ಆರಾಮಾಗಿ ಅರ್ಥ ಆಗೋಗುತ್ತೆ ಯಾವ ರೀತಿ ಆ ಕಾಯಿನ್ ಓಜೆ ತಂದೆಯ ತಲೆ ಒಳಗಡೆ ಹೋಗಿತ್ತು ಅಂತ. ಹೌದು, ಈ ಏಲಿಯನ್ ಇಂದಾನೆ ಓಜೆ ತಂದೆ ಸತ್ತಿರೋದು. ಅಷ್ಟೇ ಅಲ್ಲ, ಈ ಏಲಿಯನ್ ಮನುಷ್ಯರನ್ನ ತಿಂದಿರುತ್ತಲ್ಲ, ಅವರ ರಕ್ತನೂ ಕೂಡ ಡೈಜೆಸ್ಟ್ ಮಾಡ್ಕೊಳಕ್ಕಾಗದೆ ಎಲ್ಲಾ ರಕ್ತನೂ ಇವರ ಮನೆ ಮೇಲೆ ಉಗಿದ್ ಬಿಡುತ್ತೆ. ಅದೇ ಸಮಯಕ್ಕೆ ಓಜಿನೂ ಕೂಡ ಥೀಮ್ ಪಾರ್ಕ್ ಇಂದ ಮನೆ ಹತ್ರ ಬರ್ತಾನೆ. ಇಲ್ಲಿಂದ ಮನೆ ಮುಂದೆ ಹೋಗೋದಕ್ಕೆ ಇವನ ಗಾಡಿ ಸ್ಟಾರ್ಟೇ ಆಗೋದಿಲ್ಲ. ಆಗ ಇವನಿಗೆ ಅರ್ಥ ಆಗೋಗುತ್ತೆ ಆ ಏಲಿಯನ್ ಮನೆಯ ಮೇಲಿದೆ ಅಂತ. ಆಗ ಏಲಿಯನ್ ಇವನ ಕಾರನ್ನು ನೋಡಿ ಮನೆ ಮೇಲಿಂದ ಇವನ ಕಾರಿನ ಮೇಲೆ ಬರುತ್ತೆ. ಆದ್ರಿಂದ ಇವನು ತುಂಬಾ ಹೆದರ್ಕೊಂಡೆ ಡೋರ್ ಅನ್ನ ತೆಗೆದು ಮೇಲೆ ನೋಡಿದ್ರೆ ಆ ದೃಶ್ಯ ಅಂತೂ ತುಂಬಾನೇ ಭಯಂಕರವಾಗಿರುತ್ತೆ. ಆದ್ರಿಂದ ಇವನು ಕಾರನ್ನ ಲಾಕ್ ಮಾಡ್ಕೊಬಿಡ್ತಾನೆ, ಏಲಿಯನ್ ಹೋಗೋವರೆಗೂ ನಾನು ಇಲ್ಲೇ ಇರಬೇಕು ಅಂತ. ಅದೇ ಸಮಯಕ್ಕೆ ಒಂದು ಕುದುರೆ ಸ್ಟ್ಯಾಚ್ಯೂನ ಇವನ ಕಾರಿನ ಮೇಲೆ ಬೀಳಿಸ್ಬಿಡುತ್ತೆ. ತುಂಬಾ ಹೊತ್ತಾದ್ಮೇಲೆ ಏಲಿಯನ್ ಇಲ್ಲಿಂದ ಹೋಗ್ತಿದ್ದಂಗೆನೆ ಮನೆಯ ಲೈಟ್ ಮತ್ತೆ ಬರುತ್ತೆ. ಓಜೆ ಬಂದಿರುವಂತ ಟ್ರಕ್ ನ ಒಳಗಡೆ ಅದೇ ಕುದುರೆನ ತಂದಿರ್ತಾನೆ. ಸ್ಟೇಡಿಯಂ ನಲ್ಲಿ ಉಳ್ಕೊಂಡಿತ್ತಲ್ಲ ಅದೇ ಕುದುರೆ ಇದು. ಇವನು ಟ್ರಕ್ ಇಂದ ಹೊರಗಡೆ ಬಂದು ಏಂಜಲ್ ವ್ಯಾನ್ ಡೋರ್ ಅನ್ನ ಓಪನ್ ಮಾಡ್ತಾನೆ. ಆದ್ರೆ ಅದೇ ಸಮಯಕ್ಕೆ ಮತ್ತೊಂದ್ಸಲ ಆ ಏಲಿಯನ್ ಬಂದ್ಬಿಡುತ್ತೆ. ಆದ್ರಿಂದ ಇವನು ಅದನ್ನ ನೋಡದೆ ತಲೆನ ಕೆಳಗಡೆ ಮಾಡ್ಬಿಡ್ತಾನೆ. ಆಗ ಆ ಏಲಿಯನ್ ಕೂಡ ಇವನಿಗೆ ಏನು ಮಾಡದೆ ಅಲ್ಲಿಂದ ಹೊಟ್ಟೋಗುತ್ತೆ. ಅದು ಹೋಗ್ತಿದ್ದಂಗೆನೆ ಇವರಿಬ್ರು ಕೂಡ ಬರ್ತಾರೆ. ನಂತರ ವ್ಯಾನ್ ತಗೊಂಡು ಅಲ್ಲಿಂದ ಸೀದಾ ಏಂಜಲ್ ನ ಮನೆಗೆ ಬರ್ತಾರೆ. ಯಾಕೆಂತಂದ್ರೆ ಇವರ ಕುದುರೆ ಫಾರ್ಮ್ ಇಂದ ಏಂಜಲ್ ನ ಮನೆ ತುಂಬಾ ದೂರದಲ್ಲಿರುತ್ತೆ. ಈ ಥೀಮ್ ಪಾರ್ಕ್ ಗೆ ಬಂದಿದ್ದಂತ ಜನರು ಕಾಣೆ ಆಗಿರುವಂತ ವಿಷಯ ಎಲ್ಲಾ ಕಡೆನೂ ಹಬ್ಬಿಟ್ಟಿರುತ್ತೆ. ಈ ನ್ಯೂಸ್ ಅನ್ನ ವೈಲ್ಡ್ ಫೋಟೋಗ್ರಾಫರ್ ಆಗಿರುವಂತ ಆಂಟ್ಲರ್ ಕೂಡ ಕೇಳಿಸ್ಕೊತಿರ್ತಾನೆ. ಈ ಕಡೆ ಇವ್ರು 3 ಜನ ಒಂದು ರೆಸ್ಟೋರೆಂಟ್ ನಲ್ಲಿ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಓಜಿ ಇವರಿಬ್ರಿಗೂ ಹೇಳ್ತಾನೆ, ಆ ಏಲಿಯನ್ ಬಗ್ಗೆ ನನಗೊಂದು ವಿಷಯ ಗೊತ್ತಾಗಿದೆ. ಅದು ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ನಾವ್ ಅದನ್ನ ನೋಡಿಲ್ಲ ಅಂತಂದ್ರೆ ಅದು ನಮ್ಗೆ ಏನು ಮಾಡೋದಿಲ್ಲ ಅಂತ. ಆದ್ರೆ ಮೊದ್ಲು ಈ ವಿಷಯನ ಎಮರಾಲ್ಡ್ ಹಾಗೆ ಏಂಜಲ್ ನಂಬೋದಕ್ಕೆ ಹೋಗೋದಿಲ್ಲ. ಓಜಿ ಅವರಿಬ್ಬರನ್ನು ನಂಬಿಸ್ತಾ ಹೇಳ್ತಾನೆ, ಆ ಏಲಿಯನ್ ಈ ರೀತಿ ಎಲ್ಲಾನು ನುಂಗ್ತಾ ಇರೋದು ತನ್ನ ಹಸಿವನ್ನ ತೀರಿಸ್ಕೊಳ್ಳೋದಕ್ಕೆ ಅಂತ. ಅದ್ರ ಹಸಿವನ್ನೇ ನಾವು ಮುಂದೆ ಇಟ್ಕೊಂಡು ಅದನ್ನ ಹೊರಗಡೆ ಬರೋ ರೀತಿ ಮಾಡಿದ್ರೆ ನಾವ್ ಅದ್ರ ವಿಡಿಯೋನ ಮಾಡಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡಬಹುದು ಅಂತ. ಆದ್ರೆ ಇದಕ್ಕೆ ಏಂಜಲ್ ಹಾಗೆ ಎಮರಾಲ್ಡ್ ಒಪ್ಕೊಳ್ತಿರೋದಿಲ್ಲ. ಯಾಕೆಂತಂದ್ರೆ ಇವರು ಈಗ ತಾನೇ ತುಂಬಾ ಕಷ್ಟಪಟ್ಟು ಆ ಏಲಿಯನ್ ಇಂದ ತಪ್ಪಿಸ್ಕೊಂಡು ಬಂದಿದ್ದಾರೆ. ಆದ್ರೂ ಕೂಡ ಕೊನೆಗೆ ಬೇರೆ ದಾರಿ ಇಲ್ದೆ ಇದಕ್ಕೆ ಒಪ್ಕೊಳ್ತಾರೆ. ಮಾರನೇ ದಿನ ನಮ್ಗೆ ತೋರಿಸ್ತಾರೆ ಆಂಟ್ಲರ್ ಇವರ ಮನೆ ಹತ್ರ ಬಂದಿರ್ತಾನೆ. ಯಾಕೆಂತಂದ್ರೆ ಇವನಿಗೆ ಏಲಿಯನ್ ನ ಬಗ್ಗೆ ಎಲ್ಲಾ ವಿಷಯನು ಹೇಳಿ ಇಲ್ಲಿಗೆ ಕರ್ಸಿರ್ತಾರೆ. ಇವನು ಕೂಡ ಆ ಏಲಿಯನ್ ಬಚ್ಚಿಟ್ಕೊಂಡಿರುವಂತ ಮೋಡನ್ನ ನೋಡ್ತಿರ್ತಾನೆ. ಏಲಿಯನ್ ನಿಜವಾಗ್ಲೂ ಇದೆ ಅಂತ ಇವನಿಗೂ ಕೂಡ ಕನ್ಫರ್ಮ್ ಆಗೋಗುತ್ತೆ. ಯಾಕೆಂತಂದ್ರೆ ಇವನು ಕೂಡ ಮೋಡನ್ನ ತುಂಬಾ ಹೊತ್ತಿಂದ ನೋಡ್ತಿರ್ತಾನೆ. ಆದ್ರೆ ಅದು ಸ್ವಲ್ಪನೂ ಕೂಡ ಅಲುಗಾಡ್ತಿರೋದಿಲ್ಲ. ನಂತರ ಇವರು ಮನೆ ಒಳಗಡೆ ಬಂದು ಪ್ಲಾನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಗೆ ಆ ಏಲಿಯನ್ ವಿಡಿಯೋನ ಶೂಟ್ ಮಾಡೋದು ಅಂತ. ಪ್ಲಾನ್ ಏನು ಅಂತಂದ್ರೆ ಹೇಗಾದ್ರೂ ಮಾಡಿ ಆ ಏಲಿಯನ್ ನ ಮೋಡದಿಂದ ಹೊರಗಡೆ ಕರ್ಕೊಂಡ್ ಬರ್ಬೇಕು. ಆಗ ಓಜಿ ಹೇಳ್ತಾನೆ, ನಾನು ಅದನ್ನ ಹೊರಗಡೆ ಕರ್ಕೊಂಡ್ ಬರೋಂತ ಕೆಲ್ಸನ ಮಾಡ್ತೀನಿ ಅಂತ. ಅಷ್ಟೆಲ್ಲ ಆಂಟ್ಲರ್ ಇವನ್ ಜೊತೆ ಒಂದು ಕೈಯಿಂದ ತಿರ್ಗಿಸುವಂತ ಕ್ಯಾಮ್ರಾನ ತಂದಿರ್ತಾನೆ. ಇದಕ್ಕೆ ಯಾವುದೇ ತರದ ಬ್ಯಾಟರಿ ಹಾಗೆ ಎಲೆಕ್ಟ್ರಿಸಿಟಿಯ ಅವಶ್ಯಕತೆ ಇಲ್ಲ. ಇದರಿಂದ ಇವರಿಬ್ರಿಗೂ ತುಂಬಾನೇ ಸಂತೋಷ ಆಗೋಗುತ್ತೆ. ಯಾಕೆಂತಂದ್ರೆ ಆ ಏಲಿಯನ್ ಬರುವಂತ ಜಾಗದಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ವರ್ಕ್ ಆಗೋದಿಲ್ವಲ್ಲ, ಈ ಕ್ಯಾಮ್ರಾನ ಬರೀ ಕೈಯಿಂದ ತಿರ್ಗಿಸೋದು ಅಷ್ಟೇ. ಏಲಿಯನ್ ಬಂದ್ರು ಕೂಡ ಆರಾಮಾಗಿ ಅದನ್ನ ರೆಕಾರ್ಡ್ ಮಾಡಬಹುದು. ಹಾಗೆ ಓಜಿ ಆ ಏಲಿಯನ್ ವೀಕ್ನೆಸ್ ನ ಎಲ್ಲರಿಗೂ ಹೇಳ್ತಾನೆ, ನಾವ್ ಅದ್ರ ಕಣ್ಣನ್ನ ನೋಡಿಲ್ಲ ಅಂತಂದ್ರೆ ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಅಂತ. ನಂತರ ಇವರೆಲ್ಲರೂ ಸೇರಿ ಆ ಏಲಿಯನ್ ನ ಮೋಡದಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಏನೇನು ವಸ್ತುಗಳು ಬೇಕು ಅದನ್ನೆಲ್ಲಾನು ರೆಡಿ ಮಾಡ್ಕೋತಿರ್ತಾರೆ. ಇವರು ಪ್ಲಾನ್ ಅನ್ನ ಪ್ರಾಪರ್ ಆಗಿ ರೆಡಿ ಮಾಡ್ಕೊಂಡಿರ್ತಾರೆ. ಹಾಗೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಕೂಡ ಎಲ್ಲರೂ ಒಪ್ಕೋತಾರೆ. ಆಕ್ಚುಲಿ ಇವರೆಲ್ಲರೂ ಈ ಕೆಲಸಗಳನ್ನ ಮಾಡ್ತಿರೋದಕ್ಕೆ ಅವ್ರವರದ್ದೇ ಆದಂತ ರೀಸನ್ ಗಳು ಇರ್ತವೆ. ಓಜಿ ಹಾಗೆ ಎಮರಾಲ್ಡ್ ಈ ಕೆಲಸನ ಮಾಡ್ತಿರೋದು ದುಡ್ಡಿಗೋಸ್ಕರ. ಅದೇ ರೀತಿ ಏಂಜಲ್ ಕೂಡ ಅಷ್ಟೇ, ಇವ್ರ ಜೊತೆ ಸೇರ್ಕೊಂಡಿರೋದಕ್ಕೆ ದುಡ್ಡೇ ಕಾರಣ. ಆದ್ರೆ ಆಂಟ್ಲರ್ ಮಾತ್ರ ಕೆಲಸಕ್ಕೆ ಒಪ್ಕೊಂಡಿರೋದಕ್ಕೆ ಬೇರೆನೆ ಕಾರಣ ಇರುತ್ತೆ. ಇವನೇನಾದ್ರೂ ಆ ಏಲಿಯನ್ ವಿಡಿಯೋನ ಶೂಟ್ ಮಾಡಿದ್ರೆ ತುಂಬಾನೇ ಫೇಮಸ್ ಆಗೋಗ್ತಾನೆ, ಒಬ್ಬ ದೊಡ್ಡ ವಿಡಿಯೋಗ್ರಾಫರ್ ಆಗ್ಬೋದು ಅನ್ನೋ ಕನ್ಸಿವ್ನಿಗೆ ಇರುತ್ತೆ. ನಂತರ ಪ್ಲಾನ್ ಮಾಡ್ಕೊಂಡಿರೋ ರೀತಿನೇ ಓಜೆ ಎಲ್ಲಾ ತಯಾರಿನೂ ಮಾಡ್ಕೊಂಡು ಇವನ ಕುದುರೆನು ಕೂಡ ರೆಡಿ ಮಾಡ್ಕೋತಾನೆ. ಈ ಕಡೆ ಇವರಿಬ್ರು ಒಂದು ಬೆಟ್ಟದ ಮೇಲೆ ಬಂದು ಕ್ಯಾಮ್ರಾಗಳನ್ನ ರೆಡಿ ಮಾಡ್ಕೊಂಡು ಕುಂತ್ಕೊಂಡಿರ್ತಾರೆ. ಆ ಏಲಿಯನ್ ಬರ್ತಿದ್ದಂಗೆನೆ ಅದರ ವಿಡಿಯೋನ ಶೂಟ್ ಮಾಡ್ಬೇಕು ಅಂತ. ಅದೇ ಸಮಯಕ್ಕೆ ಎಮರಾಲ್ಡ್ ಕೂಡ ತುಂಬಾ ಜೋರಾಗಿ ಮ್ಯೂಸಿಕ್ ಅನ್ನ ಪ್ಲೇ ಮಾಡ್ತಾಳೆ. ಇದನ್ನ ಕೇಳಿಸ್ಕೊಂಡು ಆ ಏಲಿಯನ್ ಬರ್ಲಿ ಅಂತ. ಅದ್ರ ಜೊತೆಗೆ ಒಂದಷ್ಟು ಡ್ಯಾನ್ಸಿಂಗ್ ಬಲೂನ್ಸ್ ಗಳನ್ನು ಕೂಡ ಇಟ್ಟಿರ್ತಾರೆ ಆ ಏಲಿಯನ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೆ. ಸರಿ ಅಂತ ಓಜಿ ಅವನ ಕುದುರೆನ ತಗೊಂಡು ಹೋಗ್ತಾನೆ ಆ ಏಲಿಯನ್ ಅನ್ನ ಹೊರಗಡೆ ಬರೋ ರೀತಿ ಮಾಡೋದಕ್ಕೆ. ಅಷ್ಟರಲ್ಲಿ ಇವರಿಬ್ರು ರೆಕಾರ್ಡಿಂಗ್ ಮಾಡೋದಕ್ಕೆ ಶುರು ಮಾಡ್ಕೊಬಿಟ್ಟಿರ್ತಾರೆ. ಹೀಗೆ ಇವರೆಲ್ಲರೂ ಆ ಏಲಿಯನ್ ಯಾವಾಗ ಬರ್ಬೋದು ಅಂತ ಕಾಯ್ಕೊಂಡು ಕುಂತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅದು ಇನ್ನೂ ಕೂಡ ಹೊರಗಡೆ ಬರ್ತಿರೋದಿಲ್ಲ. ಅದೇ ಸಮಯಕ್ಕೆ ಇವರು ನೋಡ್ತಾರೆ ಒಬ್ಬ ವ್ಯಕ್ತಿ ಬೈಕ್ ನಲ್ಲಿ ಈ ಕಡೆನೆ ಬರ್ತಿರ್ತಾನೆ. ನಂತರ ಎಮರಾಲ್ಡ್ ಇವನ ಹತ್ರ ಬಂದು ಇಲ್ಲಿಂದ ಹೋಗೋದಕ್ಕೆ ಹೇಳ್ತಿರ್ತಾಳೆ. ಆಕ್ಚುಲಿ ಇವನು ನ್ಯೂಸ್ ಚಾನಲ್ ಇಂದ ಬಂದಿರೋದು. ಥೀಮ್ ಪಾರ್ಕ್ ನಲ್ಲಿ ಒಂದಷ್ಟು ಜನ ಕಾಣೆ ಆಗಿದ್ರಲ್ಲ, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಬಂದಾಗ ಆ ಮೋಡದ ಬಗ್ಗೆ ಇವನಿಗೂ ಕೂಡ ಗೊತ್ತಾಗಿರುತ್ತೆ. ಆದ್ರಿಂದ ಎಮರಾಲ್ಡ್ ಎಷ್ಟೇ ಬೇಡ ಅಂದ್ರೂ ಕೂಡ ಇವನು ಬೈಕ್ ಅನ್ನ ತಗೊಂಡು ಆ ಮೋಡದ ಹತ್ರ ಹೋಗ್ತಿರ್ತಾನೆ. ಇವರು ಕೂಡ ಇನ್ನೂ ಶೂಟ್ ಮಾಡ್ತಾನೆ ಇರ್ತಾರೆ. ಅದೇ ಸಮಯಕ್ಕೆ ಆ ಏಲಿಯನ್ ಮೋಡದಿಂದ ಹೊರಗಡೆ ಬಂದು ಆ ಬೈಕರ್ನ ಕಡೆಗೆ ಬರ್ತಿರುತ್ತೆ. ಯಾವಾಗ ಅದು ಆ ಬೈಕರ್ನ ಮೇಲೆ ಬರುತ್ತೋ ಆ ಬೈಕ್
ಇದ್ದಕ್ಕಿದ್ದಂಗೆನೆ ಆಫ್ ಆಗಿ ಅವನು ಕೆಳಗಡೆ ಬಿದ್ದೋಗ್ತಾನೆ. ಆದ್ರಿಂದ ಹೇಗಾದ್ರೂ ಮಾಡಿ ಅವನನ್ನ ಕಾಪಾಡ್ಲೇಬೇಕು ಅಂತ ಓಜಿ ಅವನ ಕುದುರೆನ ತಗೊಂಡ್ ಬಂದು ಇವನಿಗೆ ಹೇಳ್ತಾನೆ, ಯಾವ್ದೇ ಕಾರಣಕ್ಕೂ ಕೂಡ ನೀನು ಮೇಲ್ ನೋಡ್ಬೇಡ ಅಂತ. ಈ ಕಡೆ ಇವರು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಕ್ಯಾಮ್ರಾ ರೀಲ್ ಕೂಡ ಮುಗ್ದೋಗುತ್ತೆ. ಓಜಿ ಅವನನ್ನ ಕಾಪಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಏಲಿಯನ್ ಅಲ್ಲಿಗೆ ಬರ್ತಿರುತ್ತೆ. ಆದ್ರಿಂದ ಇವನು ಬೈಕರನ್ನ ಬಿಟ್ಟು ಇವನ್ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಓಡ್ತಿರ್ತಾನೆ. ಅಷ್ಟೊತ್ತಿಗೆ ಇವರು ಕೂಡ ಕ್ಯಾಮ್ರಾಗೆ ರೀಲ್ ಅನ್ನ ಹಾಕಿ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವರು ರೆಕಾರ್ಡ್ ಮಾಡೋಷ್ಟರಲ್ಲಿ ಆ ಏಲಿಯನ್ ಅಲ್ಲಿಂದ ಹೊಟ್ಟೋಗುತ್ತೆ. ಹೀಗೆ ಓಜಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಮತ್ತೊಂದ್ಸಲ ಏಲಿಯನ್ ಇವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಇವನು ಏಲಿಯನ್ ಅನ್ನ ತಲೆ ಎತ್ತಿ ನೋಡೋದಕ್ ಹೋಗೋದಿಲ್ಲ. ತಲೆ ತೆಗ್ಸ್ಕೊಂಡು ಅಲ್ಲೇ ನಿಂತ್ಕೊಬಿಡ್ತಾನೆ. ಆದ್ರಿಂದ ಏಲಿಯನ್ ಇವನಿಗೆ ಏನು ಕೂಡ ಮಾಡೋದಿಲ್ಲ. ಆ ಏಲಿಯನ್ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಿದ್ದಂಗೆನೆ ಕಣ್ಣಿನ ರೀತಿ ಇರುವಂತ ಟೋಪಿನ ಇವನು ಹಾಕೊಂಡು ಅದನ್ನ ಇವನ ಹಿಂದೆ ಬರೋ ರೀತಿ ಮಾಡ್ಕೋತಾನೆ. ಅದು ಕೂಡ ತುಂಬಾ ಕೆಳಗಡೆ ಬಂದು ಭಯಂಕರವಾಗಿ ಇವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಅದನ್ನ ಇವರು ಕೂಡ ನೀಟಾಗಿ ರೆಕಾರ್ಡ್ ಮಾಡ್ಕೋತಿರ್ತಾರೆ. ನಂತರ ಇವನು ಒಂದು ಸಣ್ಣ ಪ್ಯಾರಾಚೂಟ್ ಅನ್ನ ಬಿಟ್ಟು ಕುದುರೆನ ಬೇರೆ ಕಡೆಗೆ ಕಳಿಸಿ ಇವನು ಸೇಫ್ ಆಗಿರುವಂತ ಜಾಗಕ್ಕೆ ಬರ್ತಾನೆ. ಆಗ ಏಲಿಯನ್ ಕುದುರೆನ ನುಂಗಿ ಅಲ್ಲಿಂದ ಹೊಟ್ಟೋಗುತ್ತೆ. ಇವರು ಇಲ್ಲಿ ನಡೆದಿದ್ನೆಲ್ಲ ತುಂಬಾ ನೀಟಾಗಿ ರೆಕಾರ್ಡ್ ಮಾಡ್ಕೊಬಿಟ್ಟಿರ್ತಾರೆ. ಆದ್ರಿಂದ ಇವರೆಲ್ಲರಿಗೂ ತುಂಬಾನೇ ಸಂತೋಷ ಆಗ್ತಿರುತ್ತೆ. ಆದ್ರೆ ಆಂಟ್ಲರ್ ಮಾತ್ರ ಖುಷಿ ಆಗಿರೋದಿಲ್ಲ. ಯಾಕೆಂತಂದ್ರೆ ಇನ್ನು ಕೂಡ ಒಳ್ಳೆ ಶಾಟ್ ಅನ್ನ ತೆಗಿಬೇಕಿತ್ತು ಅಂತ ಇವನಿಗೆ ಅನ್ನಿಸ್ತಿರುತ್ತೆ. ಅದಕ್ಕೆ ಒಂದು ಸಣ್ಣ ಕ್ಯಾಮ್ರಾನ ಇವನು ಹಿಡ್ಕೊಂಡು ಹೊರಗಡೆ ಬರ್ತಾನೆ, ಆ ಏಲಿಯನ್ ಅನ್ನ ನೀಟಾಗಿ ರೆಕಾರ್ಡ್ ಮಾಡೋದಕ್ಕೆ ಅಂತ. ಅದೇ ಸಮಯಕ್ಕೆ ಏಲಿಯನ್ ಕೂಡ ಹೊರಗಡೆ ಬರುತ್ತೆ. ಇವನು ಶೂಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆ ಏಲಿಯನ್ ಹತ್ರ ಬರ್ತಿದ್ದಂಗೆ ಇವನನ್ನ ನುಂಗ್ಬಿಡುತ್ತೆ. ಅದನ್ನೆಲ್ಲ ಏಂಜಲ್ ನೋಡ್ತಿರೋದ್ರಿಂದ ಇವನ ಹತ್ರನೂ ಕೂಡ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಇವನು ಒಂದು ಟಾರ್ಪಲ್ಗೆ ಸಿಗಾಕೊಂಡು ಇವನ ಪ್ರಾಣನ ಉಳಿಸ್ಕೊತಾನೆ. ಇದನ್ನೆಲ್ಲ ಎಮರಲ್ಡ್ ನೋಡ್ತಿರೋದ್ರಿಂದ ಏಲಿಯನ್ ಇವಳ ಕಡೆಗೆ ಬರ್ತಿರುತ್ತೆ. ಇವಳು ಅಲ್ಲೇ ಇದ್ದಂತ ಟೆಂಟ್ ನ ಒಳಗಡೆ ಬಂದು ಬಚ್ಚಿಟ್ಕೊಂಡ್ರು ಕೂಡ ಬಿಡೋದಿಲ್ಲ. ಇವಳನ್ನ ನುಂಗೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಆದ್ರೆ ಇದ್ರಲ್ಲಿ ಇವಳಿಗೆ ಪ್ರಜ್ಞೆ ತಪ್ಪಿದ್ರಿಂದ ಇವಳನ್ನ ಬಿಟ್ಟು ಹೊಟ್ಟೋಗುತ್ತೆ. ಈ ಕಡೆ ಏಂಜಲ್ ಟಾರ್ಪಲ್ ಇಂದ ಬಿಡಿಸ್ಕೊಳ್ಳೋದಕ್ಕೆ ನೋಡ್ತಿರ್ಬೇಕಾದ್ರೆ ಆ ಏಲಿಯನ್ ಮತ್ತೆ ಬಂದು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಈ ಸಲಿನೂ ಕೂಡ ಅದೇ ಟಾರ್ಪಲ್ ನಿಂದ ಇವನ ಪ್ರಾಣ ಉಳ್ಕೊಳ್ಳುತ್ತೆ. ಹೀಗೆ ಎಮರಲ್ಡ್ ಹೋಗ್ತಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಆ ಏಲಿಯನ್ ಅದರ ಶೇಪ್ ಅನ್ನೇ ಚೇಂಜ್ ಮಾಡ್ತಿರುತ್ತೆ. ಓಜಿ ಇನ್ನು ಕೂಡ ಅದೇ ಸೇಫ್ ಆಗಿರುವಂತ ಜಾಗದಲ್ಲೇ ಇರ್ತಾನೆ. ಅದೇ ಸಮಯಕ್ಕೆ ಆ ಏಲಿಯನ್ ಚೇಂಜ್ ಆಗಿರೋದನ್ನ ನೋಡಿ ಇವಳು ಗಾಬರಿ ಆಗಿ ಹೋಗ್ತಾಳೆ. ಓಜಿಗೂ ಕೂಡ ರಿಯಲೈಸ್ ಆಗುತ್ತೆ ಆ ಏಲಿಯನ್ ತನ್ನ ಶೇಪ್ ಅನ್ನ ಚೇಂಜ್ ಮಾಡಿ ತುಂಬಾ ದೊಡ್ಡದಾಗಿ ಕನ್ವರ್ಟ್ ಆಗಿದೆ ಅಂತ. ಆದ್ರೆ ಇವನ್ ಮಾತ್ರ ಅದ್ರ ಕಡೆಗೆ ನೋಡೋದಕ್ ಹೋಗೋದಿಲ್ಲ. ಆ ಏಲಿಯನ್ ಇವಳನ್ನ ನಿಧಾನವಾಗಿ ಫಾಲೋ ಮಾಡ್ಕೊಂಡು ಬರ್ತಿರುತ್ತೆ. ಇವಳು ಆ ಬೈಕರ್ನ ಬೈಕ್ ಎತ್ಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಾಳೆ. ಆದ್ರೆ ಆ ಏಲಿಯನ್ ಇಲ್ಲೇ ಇರೋದ್ರಿಂದ ಬೈಕ್ ಸ್ಟಾರ್ಟ್ ಆಗ್ತಿರೋದಿಲ್ಲ. ಆಗ ಓಜಿ ಅವನ ಕುದುರೆನ ತಗೊಂಡು ಏಲಿಯನ್ ಕಡೆಗೆ ನೋಡೋದಕ್ಕೆ ಶುರು ಮಾಡ್ತಾನೆ. ಆದ್ರಿಂದ ಇವಳು ಆ ಏಲಿಯನ್ ನ ನೋಡೋದನ್ನ ಸ್ಟಾಪ್ ಮಾಡ್ತಾಳೆ. ಆಗ ಅದು ಅಲ್ಲಿಂದ ಓಜಿ ಕಡೆಗೆ ಬರ್ತಿರುತ್ತೆ ಇವನನ್ನ ಸಾಯಿಸೋದಕ್ಕೆ ಅಂತ. ಈ ಕಡೆ ಬೈಕ್ ಕೂಡ ಇನ್ನೂ ಸ್ಟಾರ್ಟ್ ಆಗ್ತಿರೋದಿಲ್ಲ. ಹಾಗೆ ಇವಳು ಇವಳ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಇವಳ ಅಣ್ಣನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಆಗಿರೋದಿಲ್ಲ. ಅದೇ ಸಮಯಕ್ಕೆ ಓಜಿ ಕೂಡ ಇವಳಿಗೆ ಹೇಳ್ತಿರ್ತಾನೆ ಇಲ್ಲಿಂದ ಹೊಟ್ಟೋಗು ಅಂತ. ಏಲಿಯನ್ ಕೂಡ ಟ್ರಿಗರ್ಡ್ ಆಗೋಗುತ್ತೆ. ಯಾಕೆಂತಂದ್ರೆ ಓಜೆ ಇದ್ರ ಕಡೆಗೆ ನೋಡ್ತಿದ್ದಾನಲ್ಲ, ಅದಕ್ಕೆ ಅದು ಓಜೆ ಕಡೆಗೆ ಹೋಗ್ತಿರುತ್ತಲ್ಲ, ಅದರಿಂದ ಇವಳ ಬೈಕ್ ಸ್ಟಾರ್ಟ್ ಆಗೋಗುತ್ತೆ. ಆದ್ರಿಂದ ಇವಳು ಕೂಡ ಬೈಕ್ ಅನ್ನ ತುಂಬಾ ಜೋರಾಗಿ ಸೌಂಡ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾಳೆ. ಯಾಕಂದ್ರೆ ಆ ಏಲಿಯನ್ ಇವಳನ್ನ ಫಾಲೋ ಮಾಡ್ಲಿ ಅಂತ. ಇವಳು ಇವಳ ಜೀವನ ಒತ್ತೆ ಇಟ್ಟು ಇದನ್ನೆಲ್ಲ ಮಾಡ್ತಿರೋದಕ್ಕೆ ಒಂದೇ ಒಂದು ಕಾರಣ ಇರುತ್ತೆ, ಇವಳ ಅಣ್ಣನ ಪ್ರಾಣನ ಕಾಪಾಡಬೇಕು ಅಂತ. ಅದು ಕಂಟಿನ್ಯೂಸ್ ಆಗಿ ಇವಳನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರುತ್ತೆ. ಇವಳು ಕೂಡ ಸೀದಾ ಅಲ್ಲಿಂದ ಥೀಮ್ ಪಾರ್ಕ್ ಹತ್ರ ಬಂದು ಬೈಕ್ ಅನ್ನ ಒಳಗಡೆ ತಗೊಂಡ್ ಬಂದು ನಿಲ್ಲಿಸ್ತಾಳೆ. ಅಷ್ಟೊತ್ತಿಗೆ ಆ ಏಲಿಯನ್ ಕೂಡ ಅಲ್ಲಿಗೆ ಬರುತ್ತೆ. ನಂತರ ಇವಳು ಅಲ್ಲೇ ಇದ್ದಂತ ಒಂದಷ್ಟು ಹಗ್ಗಗಳನ್ನ ರಿಲೀಸ್ ಮಾಡ್ತಾಳೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮನುಷ್ಯನ ರೀತಿ ಕಾಣುವಂತ ಒಂದು ದೊಡ್ಡ ಬಲೂನ್ ನ ಹಗ್ಗಗಳು ಅವು. ನಂತರ ಇವಳು ಬಾವಿ ಒಳಗಡೆ ಇರುವಂತ ಕ್ಯಾಮ್ರಾನ ಆಕ್ಟಿವೇಟ್ ಮಾಡ್ತಾಳೆ ಆ ಏಲಿಯನ್ ಬರ್ತಿದ್ದಂಗೆನೆ ಅದ್ರ ಫೋಟೋನ ಕ್ಯಾಪ್ಚರ್ ಮಾಡೋದಕ್ಕೆ. ಅದೇ ಸಮಯಕ್ಕೆ ಆ ಏಲಿಯನ್ ಬಲೂನ್ ನ ನೋಡಿ ಮನುಷ್ಯ ಅಂತ ಅನ್ಕೊಂಡು ಅದನ್ನ ತಿನ್ನೋದಕ್ಕೆ ರೆಡಿ ಆಗ್ಬಿಡುತ್ತೆ. ಇವಳು ಕೂಡ ಫೋಟೋಗಳನ್ನ ತೆಗಿತಾನೆ ಇರ್ತಾಳೆ. ಯಾವಾಗ ಏಲಿಯನ್ ಬಲೂನ್ ನ ತುಂಬಾ ಹತ್ರ ಬರುತ್ತೋ ಒಂದು ಫೋಟೋನ ಇವಳು ತೆಗಿತಾಳೆ. ನಂತರ ಇವಳು ನೋಡಿದ್ರೆ ಅದು ಬಲೂನ್ ನ ತಿನ್ಬಿಡುತ್ತೆ. ತಿಂದು ಅದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಅಂತ ನೋಡ್ತಿರುತ್ತೆ. ಆದ್ರೆ ಬಲೂನ್ ನ ಒಳಗಡೆ ಹೀಲಿಯಂ ಗ್ಯಾಸ್ ಇದ್ದಿದ್ರಿಂದ ಒಂದು ದೊಡ್ಡ ಬ್ಲಾಸ್ಟ್ ಆಗಿ ಅದರಲ್ಲಿ ಏಲಿಯನ್ ಕೂಡ ಸತ್ತೋಗುತ್ತೆ. ಇದರಿಂದ ಎಮರಲ್ಡ್ ಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ಕೊನೆಗೂ ನಾವ್ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ವಿ ಅಂತ. ಅದು ಬ್ಲಾಸ್ಟ್ ಆಗಿದ್ದನ್ನ ಏಂಜಲ್ ಕೂಡ ನೋಡ್ತಿರ್ತಾನೆ. ಹೀಗೆ ಇವಳು ಸಂತೋಷ ಪಡ್ತಿರ್ಬೇಕಾದ್ರೆ ಒಂದು ಫೋಟೋ ಹೊರಗಡೆ ಬರುತ್ತೆ. ಆದ್ರೆ ಇನ್ನು ಕೂಡ ಅದು ಡೆವಲಪ್ ಆಗಿರೋದಿಲ್ಲ. ನೋಡಿದ್ರೆ ಅದೇ ಸಮಯಕ್ಕೆ ನ್ಯೂಸ್ ಚಾನೆಲ್ ಅವರೆಲ್ಲ ಅಲ್ಲಿಗೆ ಬಂದ್ಬಿಡ್ತಾರೆ. ನಂತರ ಒಂದು ಜಾಗದಲ್ಲಿ ನೋಡ್ತಾ ಇವಳು ತುಂಬಾನೇ ಸಂತೋಷ ಪಡ್ತಿರ್ತಾಳೆ. ಯಾಕೆ ಅಂತ ನಾವು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಓಜಿ ಇನ್ನೂ ಕೂಡ ಸೇಫ್ ಆಗಿರ್ತಾನೆ, ಅವನಿಗೆ ಏನು ಆಗಿಲ್ಲ ಅಂತ. ಆ ಫೋಟೋ ಡೆವಲಪ್ ಆಗಿರುತ್ತೆ. ನೋಡಿದ್ರೆ ಇವಳು ಏಲಿಯನ್ ನ ಫೋಟೋನ ತೆಗ್ದಿರ್ತಾಳೆ. ಕೊನೆಗೂ ಇವರೆಲ್ಲ ಅನ್ಕೊಂಡಿದ್ದನ್ನ ಸಾಧಿಸ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಒಂದು ಥ್ರಿಲ್ಲಿಂಗ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆದ್ರಿಂದ ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಒಂದೇ ಒಂದು ಕ್ವಶನ್, ಈ ಮೂವಿಲಿ ನಾನು ಏಲಿಯನ್ ನ ವೀಕ್ನೆಸ್ ಅನ್ನ ಮೆನ್ಷನ್ ಮಾಡಿದ್ದೀನಿ. ಅದನ್ನು ನೀವು ಇನ್ನೂ ನೆನ್ಪಿಟ್ಕೊಂಡಿದ್ದೀರಾ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ ವೀಕ್ನೆಸ್ ಏನು, ಏಲಿಯನ್ ನ ವಿರುದ್ಧ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ಸರಿ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋ ಜೊತೆಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.